ವಿಷಯ ಅಂದರೆ ಇಷ್ಟು ದಿನ ಯಾಕೆ ಲಾಗ್ ಬಂದು ಮಲ್ಲಿ ಯಾರೂ ಇಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟ. ರೇಖಿ ಬರಲಿ ನೋಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನು ವಿಷಯ ಅಂದರೆ ಇಷ್ಟು ದಿನ ಯಾಕೆ ಲಾಗ್ ಬಂದಿರಲಿಲ್ಲ ಅಂದರೆ ನಂದು ಕಾಲು ಸ್ವಲ್ಪ ಆಪ್ರೇಷನ್ ಆಯಿತು. ಅದಕ್ಕೆ ಒಂದು 3 to 4 months ಲಾಗ್ ಮಾಡಿರಲಿಲ್ಲ. ಬ್ಯಾಕ್ ಮಾಡಿದ್ದೆ, ಒಂದು 10 ವಿಡಿಯೋ ಹಾಕಿದ್ದೆ ಅಷ್ಟೇ. 10 ವಿಡಿಯೋಯಿಂದ ಒಂದು ಹಾಕಲಿಲ್ಲ ಗೈಸ್. ಯಾಕೆಂದರೆ ನಾನು ಕಾಲು ಆಪ್ರೇಷನ್ ಮಾಡಿಸ್ತು ಗೈಸ್. ಯಾಕೆಂದರೆ ನನ್ನ ಕಾಲು ಒಂದು ಸ್ವಲ್ಪ ಸ್ಟ್ರೈಟು ಬರ್ತಾಯಿರಲಿಲ್ಲ ಗೈಸ್. ಇದನ್ನು ಸ್ವಲ್ಪ ಇಟ್ಕೊಂಡಿತ್ತು, ನಾನು ಬಿದ್ದು ಏನೂ ಮಾಡ್ಕೊಂಡಿಲ್ಲ ಗೈಸ್. ಸುತ್ತಾಗ್ಲಿಂದ ನಾನು ಹಂಗೆ ನೋಡಿ ಈ ಕಾಲು ಮಾಡಿಸ್ಕೊಂಡಿದ್ದೀನಿ ಗೈಸ್. ಫಸ್ಟು ನನ್ನ ಕಾಲು ಹಿಂಗಿರಲಿಲ್ಲ, ಹಿಂಗೆ ಸೊಟ್ಟ ಹಿಂಗೆ, ಇದು ಹಿಂಗೆ ಸೊಟ್ಟ ಹಿಂಗಿದ್ದಿದ್ದು. ಆಸ್ಪತ್ರೆ ನಾನು ಹುಟ್ಟಿ 4 month ಬೇಬಿಯಿಂದನೂ ಮಾಡಿಸಿದ್ದಾರೆ ನಮ್ಮಮ್ಮ ನಮ್ಮಪ್ಪ ಆಪ್ರೇಷನ್ನ. ಎಲ್ಲಿ ಮಾಡಿಸೋದಂದ್ರೆ ಗೈಸ್, ಬೆಂಗಳೂರು ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲೇ ಮಾಡಿಸಿರೋದು. ನಾನು ಚಿಕ್ಕ ಹುಡುಗನಲ್ಲಿ ಯಾವುದೋ ಬೇರೆ ಬೇರೆ ಆಸ್ಪತ್ರೆಯಲ್ಲೇ ಮಾಡಿಸಿದಂತೆ. ಈಗ ಮಾಡಿಸಿರೋದು ಇಂದಿರಾ ಗಾಂಧಿ ಬೆಂಗಳೂರು ಆಸ್ಪತ್ರೆಯಲ್ಲೇ. ಎಷ್ಟು ಚೆನ್ನಾಗಿ ನೋಡ್ತಾರೆ. ಇದನ್ನು ಫಸ್ಟ್ ನೋಡಿ ಗೈಸ್, ಇದು ಆಪ್ರೇಷನ್ ಮಾಡೋರೆ ಗೈಸ್. ಎಷ್ಟು ಆಪ್ರೇಷನ್ ಮಾಡೋರೆ ಅಂತ ತೆಗಿತ್ತು ನನಗೆ. ಎಷ್ಟು ಆಪ್ರೇಷನ್ ಮಾಡೋರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಮಾಡೋರೆ ಗೈಸ್, ಈಗ ಮಾಡೋದು ಇದ ನೋಡಿ ಗೈಸ್. ಇದು ಈಗ ಮಾಡಿರೋದು ಗೈಸ್. ಇದನ್ನ ಚಿಕ್ಕನಿದ್ದಾಗ ಮಾಡಿರೋದು ಇದು ಗೈಸ್. ನೋಡಿ ಇದು ಚಿಕ್ಕನಿದ್ದಾಗ ಮಾಡಿದ್ದು ಗೈಸ್. ಇದು ಮತ್ತು ಇದು ಎರಡು ಒಂದೇ ಸತಿ ಮಾಡಿದ್ದು ಗೈಸ್. ಮಾತ್ರ ಇಲ್ಲಿ ನೋಡಿ ಚಿಕ್ಕಿ ಕಾಣ್ತಿದ್ದಾವಲ್ಲ, ಇವೆಲ್ಲ ಇಷ್ಟಪ್ಪ ರಾಡ್ ಹಾಕಿದ್ರು ಗೈಸ್. ಕಾಲು ತುಂಬ ರಾಡ್ ಹಾಕಿದ್ರು ಇಷ್ಟಪ್ಪನ. ಅದು ಹಿಂಗೆ ನಟ್ಟ ಟೈಟ್ ಮಾಡ್ದಂಗೆ ಗೈಸ್. ಟೈಟ್ ಮಾಡ್ದಂಗೆ ಹಿಂಗೆ ರಾಡ್ಗಳು ಒಳಕೋಗಿ ಕಾಲು ಸ್ಟ್ರೈಟ್ ಆಗೋದು ಗೈಸ್. ನಾನು ಚಿಕ್ಕ ವಯಸ್ಸಿಂದ ಆಪ್ರೇಷನ್ ಮಾಡಿದ್ವಿ, ಈಗ ಸರಿಯಾಗಿರಲಿಲ್ಲ. ಈಗ ತಿರ್ಗಾ ಮಾಡಿಸಿದ್ವಿ. ಈಗ ಸ್ವಲ್ಪ ಸ್ಟ್ರೈಟ್ ಆಗೈತೆ. ಈಗ ಇನ್ನೊಂದು 7 ತಿಂಗಳು ಭಾರ ಬಿಡೋಂಗಿಲ್ಲ ಅಂತ ಹೇಳೋರೆ ಡಾಕ್ಟ್ರು. 7 ತಿಂಗಳಾದ್ಮೇಲೆ ನಡಿಬೋದು ಅಂತ. ಅದಕ್ಕೆ ಗೈಸ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ 4 monthದಿಂದ. ಮುಂದೆ ಮಾಡ್ತೀನಿ ಗೈಸ್, ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸಪೋರ್ಟ್ ಬರ್ತಾಯಿಲ್ಲ ಗೈಸ್ ಮಾಡೋಕ್ಕೆ, ವ್ಯೂಸ್ ಚೆನ್ನಾಗಿ ಬರ್ತಿಲ್ಲ ಗೈಸ್. ಆಮೇಲೆ ನಾನು ಎಲ್ಲೂ ಓಡಾಡೋಕ್ಕಾಗಲ್ಲ, ಓಡಾಡ್ತೀನಿ ವೀಡಿಯೋ ಮಾಡೋಕ್ಕಾಗಲ್ಲ. ಸುಮ್ಮನೆ ಕುಂತಿತ್ತಲ್ಲೇ ವೀಡಿಯೋ ಮಾಡಬೇಕು. ಆದಷ್ಟು ಟ್ರೈ ಮಾಡ್ತೀನಿ ಹಂಗೆ ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ. ನೋಡಿ ಸುಮ್ಮನೆ ಈಚೆ ಕಡೆ ಕುಂತ್ಕೊಂಡಿದ್ದೀನಿ. ಅಮ್ಮ ಯಾರೂ ಇಲ್ಲ, ಅಮ್ಮ ದೇವಸ್ಥಾನಕ್ಕೆ ಹೋಗ್ಯಾರೆ. ಇವತ್ತು ಗುರುವಾರ ಗೈಸ್, ಪೂಜೆ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗೋರೆ. ಸುಮ್ಮನೆ ಈಚೆ ಕಡೆ ಕೂತ್ಕೊಂಡಿದ್ದೀನಿ. ಎಷ್ಟು ದಿನ ಅಥವಾ ವೀಡಿಯೋ ಮಾಡಿ, ಅದಕ್ಕೆ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ, ಮಾಡ್ತೀನಿ ಗೈಸ್. ಇನ್ನು ಮುಂದೆ ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡೋಕ್ಕೆ. ಮಲ್ಲಿ ಯಾರೂ ಇಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಾರೆ. ಒಬ್ಬನೇ ಇದ್ದೀನಿ. ಸ್ವಲ್ಪ ಮಳೆ ಬರಂಗೆ ಆಗ್ಬಿಟ್ಟೈತೆ ನೋಡಿ. ಮೋಡ ಈಗ ಒಂದು ಸ್ವಲ್ಪ ಕಮ್ಮಿ ಐತೆ ಗೈಸ್. ಆಗಲೇ ಸಿಕ್ಕಾಪಟ್ಟೆ ಮೋಡ ಐತೆ, ಬಿಸಿಲೇ ಕಾಣ್ತಿರಲಿಲ್ಲ. ಫುಲ್ ಎಲ್ಲ ಮೋಡ ಕವ್ಕೊಂಬಿಟ್ಟಿತ್ತು ಗೈಸ್ ಇಲ್ಲೆಲ್ಲ. ಅವಾಗಲೇ ಕೊಂಡಿ ಬಿಡೋಕ್ಕಾಯ್ತಿರಲಿಲ್ಲ ಬಿಸಿಲಿಗೆ. ಈಗ ಬಿಸಿಲೆಲ್ಲ ನೋಡಿ ಗೈಸ್, ಅಲ್ಲೇ ಬಿಸಿಲೆಲ್ಲ ಗೈಸ್. ಅಲ್ಲೇ ಮಳೆ ಬರಂಗೆ ಐತೆ. ನಮ್ಮೂರಲ್ಲೇ ಮಂಗ್ಳೂರದಂಗೆ ಐತೆ ಗೈಸ್. ಯಾವಾಗಲೂ ಬಿಸಿಲೇ ಇರಲ್ಲ, ಯಾವಲ್ಲವ ಮಳೆ ಸೊನ್ನೆ ಬೆಳಗಿನ ಸೊನ್ನೆ ಬರ್ತಿರುತ್ತೆ. ಒಂದೊಂದ್ಸತಿ ಬಿಸಿಲು ಹತ್ತಿರುತ್ತೆ, ಇನ್ನೊಂದ್ಸತಿ ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮಲ್ಲಿ ಇನ್ನೊಬ್ಬ ಅವನೇ ತೋರಿಸ್ತೀನಿ ಬರ್ರಿ ಗೈಸ್ ಯಾರು ಅಂತ. ಅದು ಆನೆ ಮರಿ ಸೊತ್ತಾಗಿದೆ ಅಂತ ಮೀಡಿಯಾದವರೆಲ್ಲ ಬಂದಿದ್ರು. ಬಂದು ನೋಡ್ರಿ ಹಂದಿ. ನಮ್ಮನ್ನ ಕೆಣಿಗ್ಬೇಡಿ, ನಾವು ಬಾಯಿ ಮುಚ್ಕೊಂಡಿದ್ದೀವಿ. ಬರೀ ಇಂಥದೆಯಾ ಯಾಕೆ ಬರಲಿ ನೋಡಿ ಗೈಸ್. ಇವನೊಬ್ಬ ಅವನೇ, ಮತ್ತು ಇನ್ನೊಬ್ಬ ಅವನೇ ಜುಮ್ಮಿ ಅಂತ. ಅವನೆಲ್ಲ ಈಚಡಿಗೆ ಹೋಗ್ಬಿಟ್ಟಾನೆ ಗೈಸ್. ನೋಡಿ ಸೈಕಲ್ ನಂತೆಯ ಗೈಸ್. ಈ ಕಾಲಿದ್ರೆ ಸೈಕಲ್ ಹೆಂಗೆ ಹೊಡಿತೀನಿ ಅಂತ ಗೈಸ್. ನನ್ನ ಚಿಕ್ಕ ಹುಡುಗಂದೂ ರೂಢಿ ಐತಿ ಸೈಕಲ್ ಹೊಡೆಯೋದು. ಇದೊಂದೇ ಒಂದು ಕಾಲಲ್ಲಿ ಸೈಕಲ್ ಸೈಕಲ್ ಹೆಂಗೆ ಹೊಡಿಯೋ ಅಂದರೆ ಇದೊಂದೇ ಒಂದು ಕಾಲಲ್ಲಿ ಹತ್ತೀವಿ. ಪೆಟ್ಲು 2 ಕಾಲಲ್ಲಿ ತುಣಿತೀನಿ. ಹಂಗಂತ ಒಂದ್ರಲ್ಲಿ ತುಣಿಯೋಕ್ಕಾಗಲ್ಲ. ಇದರಲ್ಲೂ ತುಣಿತೀನಿ. ಹತ್ತೋದು ಮಾತ್ರ ಶಕ್ತಿ ಇದ್ರ ಮೇಲೆ ಗೈಸ್, ಬಿಡೋದು ಜಾಸ್ತಿಯಾ. ಯಾಕೆಂದರೆ ಎತ್ತಕ್ಕೆ ಆಗಲ್ವಲ್ಲ 2 ಕಾಲಿಂದ. ಇದೊಂದೇ ಒಂದು ಕಾಲಿಂದ ಹತ್ತೀನಿ. ಮ್ಯಾಕೆ ಹತ್ಬಿಟ್ಟು ಸೀಟ್ ಮ್ಯಾಕೆ ಹೋಗ್ಕೊಂಡು ತೆಳ್ಕೊಂಡು ಹೊಡ್ಕೊಂಡು ಹೋಗ್ತೀನಿ ಗೈಸ್. ಆಮೇಲೆ ಸ್ಕೂಟಿ ಹೊಡಿತೀನಿ. ಆಮೇಲೆ ಕೆರೆ ಒಳಗೆ ಈಜಾಡ್ತೀನಿ ಗೈಸ್. ಎಲ್ಲ 4 month ಬ್ಯಾಗ್ ಎಲ್ಲ ಹಾಕಿದ್ದೀನಿ ಗೈಸ್ ನಾನು, ಈಜಾಡಿರೋದೆಲ್ಲ, ಸ್ವಿಮ್ಮಿಂಗ್ ಮಾಡಿರೋದೆಲ್ಲ. ಆಮೇಲೆ ಗೈಸ್ ಈ ಕಾಲು ಫಸ್ಟು ಮುಡ್ಚೋಕೆ ಬರ್ತಾಯಿರಲಿಲ್ಲ. ಆಪ್ರೇಷನ್ ಮಾಡಾದಮೇಲೆ ಈಜು ಹೊಡ್ದು, ಆಮೇಲೆ ಸ್ವಿಮ್ಮಿಂಗ್ ಮಾಡಿ ಈಜು ಹೊಡ್ದು, ಸೈಕಲ್ ಹೊಡ್ದು ಗೈಸ್. ಹಿಂಗೆ ಮಡ್ಚ್ಕೊಳಕ್ಕೆ ಬರ್ತಿರೋದು. ಫಸ್ಟು ಈ ಥರ ಮಡ್ಚ್ಕೊಳಕ್ಕೆ ಬರ್ತಾನೆ ಇರಲಿಲ್ಲ. ಡಾಕ್ಟ್ರು ಎಕ್ಸಸೈಸ್ ಮಾಡಬೇಕು ಬೆಳಗ್ಗೆ ಎದ್ದು ಅಂತ ಹೇಳಿದರು. ನಾನು ದಿನ ಈಜಾಡಕ್ಕೆ ಹೋಗಿ ಸೈಕಲ್ ತಗೊಂಡು, ನಮ್ಮ ಇಲ್ಲಿ ದೊಡ್ಡಪ್ಪರ ಮಕ್ಕಳೆಲ್ಲ ಬರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಈಜಾಡಿದೆ ಗೈಸ್. ಈಜಾಡಿ ನೋಡಿ ಗೈಸ್. ಈಗ ಕಾಲು ಹಿಂಗೆ ಮಡ್ಚಂಗೆ ಬರ್ತೈತೆ. ಫಸ್ಟು ಬರ್ತಾನೆ ಇರಲಿಲ್ಲ, ಒಂಚೂರು ನೋವಾಗೋದು. ಕೆರೆ ಒಳಗೆ ಕಾಲು ಆಡಿಸಿ ಸರಿ ಆಯ್ತು ಗೈಸ್. ಇದನ್ನು ಹಂಗೆ ಮಾಡಬೇಕು. ಇನ್ನೊಂದು ಕೆರೆಯಲ್ಲಿ ಬೇರೆ ನೀರು ಖಾಲಿ ಆಗ್ತದೆ, ಮಣ್ಣು ಹೊಡಿತಾವ್ರೆ.
ಕೆರೆದಿಂದ ಈಜಾಡಕ್ಕೆ ನೀರೇ ಇಲ್ಲ ನೋಡಿ ಗೈಸ್. ಸಲ ಹೆಂಗೆ ಒಳಗೆ ಹೋಗ್ತಾನೆ ಬಿಸಿಲು ಅಂತ ನೋಡಿ ಗೈಸ್. ಒಂದು ಅದೇ ರಾಕಿನ ನಮ್ಮ ಮನೆ ಅದೇ ಗುಡಿ ನೋಡಿ ಗೈಸ್. ರಾಕಿನ ಮನೆ ರಾಕಿ ಬರೀಲಿ ನೋಡಿ ಗೈಸ್. ಗೈಸ್ ಇರೋದು ಮಾತ್ರ ಕುಲ್ಲ ಗೈಸ್. ವಾಯ್ಸ್ ಮಾತ್ರ ಹೆಂಗೆ ಬರುತ್ತೆ ಗೊತ್ತಾ ಗೈಸ್. ಇದು ನೋಡಿ ಗೈಸ್ ಸೌರ್ಯಗೋನೆ ಗೈಸ್ ಮಾತ್ರ ತಿನ್ಬಿಡೋದು ಮನೆ ಕಂಬಿಡೋದು ಗೈಸ್ ಅಷ್ಟೇ. ಇನ್ನೊಬ್ಬೆಲ್ಲೂ ಹೋಗ್ಬಿಟ್ಟವನೇ. ನಮ್ಮ ಅಮ್ಮ ಈ ಕಡೆ ಗೇಟ್ ಹಾಕೊಂಡು ಹೋಗ್ಬಿಟ್ಟವನೈತೆ ಗೈಸ್. ಅವನಿಲ್ಲಾಂದ್ರೆ ಕೋಳಿ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಾರೆ. ಯಾರೋ ಬಂದು ಅವ್ನು ಈಚೆ ಕಡೆ ಕಾಯ್ತಿರ್ತಾನೆ. ಎಲ್ಲ ಮನೆ ಕಂಡಿರ್ತಾನೆ ನೆಳ್ಳಲ್ಲಿ. ನಾಯಿ ಯಾರು ಬಂತು ಅಂದರೆ ಒಟ್ಟಾಡ್ಸ್ಕೊಂಡು ಹೋದ್ರೆ ಗೈಸ್ ಹೆಂಗೆ ಗೊತ್ತಾ, ಅದು ಸುಮ್ಮನೆ ನಿಧಾನಕ್ಕೆ ಹೋದ್ರೆ ಕಚ್ಚಲ್ಲ. ಏನಾರು ಓಡಾತು ಅಂದರೆ ಆ ನಾಯಿ ಬಿಡಲ್ಲ ಗೈಸ್. ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ತೋರಿಸಿನ ಸಳಿ ಅವರು ಬರ್ತಾನೆ. ಇನ್ನೂ ತೋರಿಸ್ತೀನಿ ನೋಡಿ ಗೈಸ್. ಅವನು ರಾಕಿ ಅಂತ ಗೈಸ್. ಅವನು ಕುಳ್ಳ ಗೈಸ್. ಅವನು ಇಷ್ಟೇ ಗೈಸ್ ಇಷ್ಟೇ. ಥ್ಯಾಂಕ್ಸ್ ಕೊಡು. ಹಾಯ್ ಮಾಡು ನಿಮ್ಮ ಸಬ್ಸ್ಕ್ರೈಬರ್. ಹಾಯ್ ಮಾಡು ಹಾಯ್ ಮಾಡಲಿ. ಹಾಯ್ ಮಾಡು ಆಯ್ತು. ಹಾಯ್ ಮಾಡು. ಬಿಸಿಲು ಅವ ರೈಕೆ ಈ ಕಡೆ ಬಾ. ಈ ಕಡೆ ಬಿಲ್ಗೆ ಬಿಸಿಲು ಈ ಕಡೆ ಬಾ. ಹಾಯ್ ಮಾಡು ಕೊಡು. ಟ್ಯಾಂಕ್ಸ್ ಕೊಡೋದು ಏನು ಕಲ್ತಿಲ್ಲ ಗೈಸ್. ಏನು ಗೈಸ್ ನಾಯಿ ಎಲ್ಲಿ ತಂದಿದ್ರು ಅಂದರೆ ನಮ್ಮ ಅಪ್ಪ ತಗೊಂಬಂದಿತ್ತು. ಎಷ್ಟು ಮರಿ ಇತ್ತು. ಇನ್ನೂ ಚಿಕ್ಕದು ಮರಿ ಗೈಸ್. ಅಲ್ಲಿ ಬಾಕಮ್ಮನ ಕಟ್ಟಾಕಿರಿ ನನ್ನೇ ಕಚ್ಚಕ್ಕೆ ಬರೋದು ಗೈಸ್. ಈಗೇನು ಹಂಗಲ್ಲಿ ಈಗ ರೂಢಿ ಆಗ್ಬಿಟ್ಟೈತಿ. ಅಲ್ಲಿ ಒಂದು ತಂದು ಒಂದು 2 years ಆಗಿರ್ಬೋದು ಇನ್ನು. ಅಲ್ಲಿಂದ ನಮ್ಮ ಮನೆಗೆ ಹೊಂದ್ಕೊಂಬಿಡ್ತು ಗೈಸ್. ಇದು ಏನಾರು ರಾತ್ರಿನಾಗ ಒಂಚೂರು ಸೌಂಡ್ ಆಗ್ಬಿಟ್ರು ಗೈಸ್ ಬೊಗ್ಲು ಎಳಿತೈತೆ. ನಮ್ಮ ಮನೆ 2 ನಾಯಿ ಹಂಗೆ ಸ್ಟ್ರಾಂಗ್ ಆಗವೆ ಗೈಸ್. ಯಾರು ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಬೊಗ್ಲೋದು ಎಲ್ಲ ರ್ಯಾಶ್ ಆಗವೆ ಗೈಸ್. ಇವನಂತೂ ಸಿಕ್ಕಾಪಟ್ಟೆ ಗೈಸ್. ಇವನು ಹೆಂಗಾಗ ಜಾಸ್ತಿ ಬಿಡಲ್ಲ ಗೈಸ್. ಯಾಕೆ ಅಂದರೆ ಎಲ್ಲೆಲ್ಲಿ ಹೋಗ್ಬಿಡುತ್ತೆ ಸುಮ್ಮನೆ. ನೋಡಿ ಹೆಂಗೆ ಮನಿಕಂತು ನಾನಿಲ್ಲ ಕುಂತೀನಿ ಅಂತ ನೋಡಿ ಗೈಸ್. ಈಗ ಒಳಕ್ಕೆ ಹೋಗುವಂತೀನಿ ಹೆಂಗೆ ಹೋಗ್ತೀನಿ ಗೈಸ್. ಈಗ ನೋಡಿ ಒಳಕ್ಕೆ ಹೋಗುವಂತೀನಿ ಹೆಂಗೆ ಹೋಗ್ತೀನಿ. ಹೋಗು ಒಳಕ್ಕೆ ನೋಡಿ ಗೈಸ್. ಕೇಳಿದ ಮಾತು ಸೂಪರಾಗಿ ಕೇಳುತ್ತೆ. ಹೇಳಿದ ಮಾತಾ ನಮ್ಮ ಜುಮ್ಮಿ ಹಂಗಲ್ಲ ಗೈಸ್. ಅವ್ನು ಕೇಳೋದೇ ಇಲ್ಲ. ಹೋಗಂದ್ರೆ ಏನೂ ಆಗಲ್ಲ. ಅವನು ಸುಮ್ಮನೆ ಅಲೆ ಮನಿಕಂತಾನೆ. ಅವ್ನಿಗೆ ಏನು ಗೊತ್ತಾಗಲ್ಲ. ಇವನು ಎಲ್ಲ ಗೊತ್ತಾಗ್ತಿ ಗೈಸ್. ಆಮೇಲೆ ಮನೆ ಒಳಗೆ ಬರೋಲ್ಲ ಗೈಸ್. ಮನೆ ಒಳಗೆ ಬಾ ಅಂದ್ರೆ ಒಳಗೆ ಬರೋಲ್ಲ. ಆಮೇಲೆ ತಿರ್ಗಿ ಇನ್ನೊಬ್ಬ ಅವನಿಗೆ ಜುಮ್ಮಿ ಅಂತ ಅವನು ಒಳಗೆ ನಾವು ಕೈಯಲ್ಲಿ ಬರ್ತಾನೆ ಹಂಗೆ ಬರ್ತಾನೆ ಗೈಸ್. ಒಂದು ಸತಿ ಅವನು ಹಂಗೆ ಗೈಸ್. ಇವನಂತೂ ಸಿಕ್ಕಾಪಟ್ಟೆ ಬುದ್ಧಿ ಐತಿ ಇವನಿಗಂತೂ. ಆಮೇಲೆ ಒಂದು ಬೆಕ್ಕು ಐತೆ ಗೈಸ್. ಆ ಬೆಕ್ಕು ಇನ್ನೊಂದಿತ್ತು ಫಸ್ಟು, ಅದೆಲ್ಲ ಸತ್ತೋಗ್ಬಿಡ್ತು ಗೈಸ್. ಅದು ಇಲ್ಲಿ ಯಾರೋ ಔಷಧಿ ಇದಕ್ಕಿದ್ರು ಅಡಿಕೆ ಮರಕ್ಕೆ ಇಲ್ಲಿ ಏನಾದ್ರು ಇದು ಮಾಡ್ತೇವೆ ಅಂತ ಅದು ಸತ್ತೋಯ್ತಲ್ಲ. ಇಲ್ಲಿ ತಿಂದ್ಬಿಟ್ಟಿತ್ತು ಗೈಸ್. ಸತ್ತೋಗ್ಬಿಡ್ತು. ಅದು ಇನ್ನೊಂದು ತಗೊಂಬಂದಿದ್ದೀವಿ. ಅದು ದೊಡ್ಡದು ಇಷ್ಟಪ್ಪ ಐತೆ ಗೈಸ್. ಅಲ್ಲಿ ಅದು ಎಲ್ಲ ಹೋಗೈತೆ. ಬಂದಾಗ ತೋರಿಸ್ತೀನಿ ತಡ್ರಿ ಗೈಸ್. ನಮ್ಮಲ್ಲಿ ಹೂವಿನ ಗಿಡ ಎಷ್ಟು ಹಾಕಿದ್ರೆ ಗೊತ್ತಾ ಗೈಸ್. ಈಚೆ ಕಡೆ ಕಾಪೌಂಡಿದ್ದು ಈಚೆ ಕಡೆ ಹೊಸ ಹೂವಿನ ಗಿಡ ಹಾಕಲ್ಲ ಗೈಸ್. ತರ್ತರ ಹೂವೇ. ಒಂದಿವ್ಸ ಅದನ್ನು ವಿಡಿಯೋ ಮಾಡಿ ತೋರಿಸ್ತಾಗೆ ಗೈಸ್. ನಮ್ಮ ಅಕ್ಕನ ಕೈಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಇನ್ನೂ ಇಲ್ಲೆಲ್ಲ ಸಾಲು ಏನೇನು ಗಿಡ ಅವೆ ಗೈಸ್. ಆಮೇಲೆ ಅದು ಎಂಥದ್ದು ಒಂದು ಹಣ್ಣಿನ ಗಿಡನೂ ಹಾಕಿದ್ದೀವಿ. ಆಸ್ಪತ್ರೆಗೆ ಅದು ಎಂಥದ್ದು ಹಣ್ಣು ಕೊಟ್ಟಿದ್ರು ಗೈಸ್. ಅದನ್ನು ಬೀಜ ತಗೊಂಬಂದ್ವಿ. ಅಲ್ಲಿ ಹುಟ್ಟು ಹಾಕಿಸಿದೀನಿ ನಮ್ಮ ಅಮ್ಮಂಗೆ ಹೇಳಿ. ಎಂಥದ್ದು ರಾಂಬೂಟನ್ ಅಂತ ಏನೋ ಗೈಸ್ ಅದ್ರ ಹೆಸರು. ಅದು ಹಣ್ಣು ಅದೇನೋ ಮರ ಆದಂಗೆ ಆತಂತೆ. ಅದು ಗೊತ್ತಿಲ್ಲ. ಬೆಳೀತೈತೆ ಹೆಂಗೋ ಹುಟ್ಟುತ್ತೋ ಹಂಗೆ ಗೊತ್ತಿಲ್ಲ ಗೈಸ್. ಈಗ ಹಾಕ್ಸಿದೀನಿ. ಒಟ್ಟು ಚಿಗುರೆ ಇದೆ ನೋಡಿ ಗೈಸ್. ಕಾಣ್ತೈತೆ ಹಿಂಗೆ ಝೂಮ್ ಆಗ್ತೀನಿ ಗೈಸ್. ನೋಡಿ ಗೈಸ್ ಅದೇ ಎಷ್ಟು ಚಿಗುರೆ ಐತೆ ಎಲೆ. ಅದನ್ನು ಚಿಗುರ ದೊಡ್ಡದಾದ್ಮೇಲೆ ಈ ಚಡಿ ತಣ್ಣಗೆ ಹಾಕ್ತೀವಿ. ನಮ್ಮ ಕಾಂಪೌಂಡ್ ಮುಂದೆ ಅವೇ ಗೈಸ್. ಮುಂದಗಡೆ ಅಲ್ಲೆಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ದೀವಿ. ತೋರಿಸ್ತೀನಿ ಸತಿ ಥರದ್ದು ಹೂವು ಹಾಕಿರೋ ಗೈಸ್. ನಮ್ಮ ಅಕ್ಕ ನಮ್ಮ ಅಮ್ಮ ಸೇರಿ ನೋಡಿ ಗೈಸ್. ಇನ್ನೂ ಇಲ್ಲೆಲ್ಲ ಅವೆ. ಇವೆಲ್ಲ ದೊಡ್ಡವಾದ ಮೇಲೆ ತಿರ್ಗಾ ತಗೊಂಡೋಗಿ ಈ ಚಡಿಗೆ ಹಾಕ್ತಾರೆ ಗೈಸ್. ಈಗ ಚಿಕ್ಕದ್ರಿಂದ ಈಗಲೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಗೈಸ್ ನಮ್ಮ ಕೋಳಿ ಎಲ್ಲ ತಿಂದ್ಬಿಡ್ತವೆ ಗೈಸ್. ಕೋಳಿ ಬೇರೆ ಸಾಕಿದ್ದೀವಿ. ಅವೆಲ್ಲ ತಿಂದ್ಬಿಡ್ತವೆ. ಹಾಕ್ದಾಗ ಹಂಗೆ ಚಿಗುರ್ನಿ ಕುಕ್ಕೊಂಡು ತಿಂದ್ಬಿಡ್ತವೆ. ಅದಕ್ಕೆ ಹಾಕಲ್ಲ. ಫಸ್ಟು ಚಿಕ್ಕವನ್ನ ಇಲ್ಲಿ ಹಾಕ್ಬಿಡ್ತೀವಿ. ಆಮೇಲೆ ಚೂರು ದೊಡ್ಡವಾದ್ಮೇಲೆ ಗೈಸ್ ಹಾಕ್ತೀವಿ ನೋಡಿ. ಇವೆಲ್ಲ ಹಾಕ್ಬೇಕು ಈ ಚಡಿ ತಗೊಂಡೋಗಿ. ಇನ್ನು ಈಗ ಗೈಸ್ ನೋಡಿ ಈಗ ನೆನ್ನೆ ಹಾಕಿರೋದು ನಮ್ಮ ಅಮ್ಮ ತಗೊಂಬಂದು ಇವೆಲ್ಲ ಚಿಕ್ಕ ಗಿಡನ. ಇವು ದೊಡ್ಡವಾದ್ಮೇಲೆ ಅಲ್ಲಿ ಈಚೆ ಕಡೆಗೆ ಹಾಕ್ತೀವಿ ಗೈಸ್. ಹುಸಿ ಥರದವೆಲ್ಲ ಹೂವು. ಅಯ್ಯೋ ಮಸ್ತಾಗವೆ ಗೈಸ್. ಒಂದು ಸರ್ತಿ ವಿಡಿಯೋ ಮಾಡಿ ಹಾಕ್ತೀನಿ ತಡ್ರಿ ಗೈಸ್. ಅದು ಎಣ್ಣೆ ಹೂವು ಅವಂತ ನೋಡಿ ಗೈಸ್. ಅದೇ ಒಳಕ್ಕೆ ಹೋಗಿ ಮನಿಕೊಂಬಿಟ್ಟಂದು ಬಿಸಿಲು ಅಂತ ನಮ್ಮ ರಾಕಿ ನೋಡಿ ಗೈಸ್. ರಾಕಿ ಅದೇ ಇಲ್ಲಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾನೆ ನೋಡಿ ಗೈಸ್. ಅವ್ನು ಸೂಪರ್ ಗೈಸ್ ಮಾತ್ರ. ಅವನಂತ ಜಾಕಲ್ಲ ಮಕ್ಕ ನೋಡಿ ಗೈಸ್ ಹೆಂಗೈತಿ. ವಾಯ್ಸ್ ಹೆಂಗೆ ಬರುತ್ತೆ ಗೊತ್ತಾ ಮಾತ್ರ. ಸೂಪರಾಗಿ ಬರ್ತೀವಿ ಗೈಸ್ ಮಾತ್ರ. ಸೂಪರ್ ವಾಯ್ಸು. ಒಂದು ಸರ್ತಿ ಬಗ್ಲಿರು ಎಷ್ಟು ಜೋರ ಬರುತ್ತೆ ಗೊತ್ತಾ. ಯಾರೂ ಬರೋಂಗಿಲ್ಲ. ವಾಯ್ಸಿಗೆ ಎದ್ಕೊಂಡ್ಬಿಡ್ತಾರೆ. ಒಂದು ವಾಯ್ಸಿಗೆ ಬೋ ಅಂತ ಜೋರಾಗಿ ಬಗ್ಲಿರು ಹಂಗೆ ಗೈಸ್ ವಾಯ್ಸ್ ಮಾತ್ರ ಬರೋದು. ವಾರಕ್ಕೊಂದ್ಸರಿ ಸ್ನಾನ ಮಾಡಿಸ್ತೀನಿ. ಇನ್ನೂ ಜಾಸ್ತಿ ನಾನು ಆ ಕಾಲ ಆಪರೇಷನ್ಗೆ ಸ್ನಾನ ಮಾಡಿಸಿ ಈಗ ಮಾಡಿಸ್ತಿಲ್ಲ ಗೈಸ್. ಯಾಕೆಂದರೆ ನಾನು ಮಾಡಿಸೋದು. ನಮ್ಮ ಅಕ್ಕೆಲ್ಲ ಅಪರೂಪ ಮಾಡಿಸ್ತಾಳೆ. ಈಗ ಮಾಡಿಸಿಲ್ಲ. ಇನ್ನು ಅಡುಗೆ ಮಾಡಿಸ್ಬೇಕು ಇನ್ನೇನು ಗೈಸ್.
ಮಾಡಿಸ್ಕೊಂಡೆಲ್ಲ ಬಡ್ಕೊಂಬಿಡ್ತೀನಿ. ಇವಾಗ ಬಾತ್ರೂಮ್ ಮನೆ ಕದ ಹಾಕೊಂಡ್ರಿ ಬಾತ್ರೂಮ್ ಕೀಳೋದು ಬಾತ್ರೂಮ್ ಕಾಟನ್ ಮಾಡ್ತೀನಿ ಗೈಸ್. ಅಂತ ವಾಸನೆ ಹೊಡಿತಾವನಿ ಗೈಸ್. ಸ್ನಾನ ಮಾಡಿಸ್ಬೇಕು. నేను ನಾಳೆಗೆ ಮಾಡಿಸ್ತೀನಿ ಗೈಸ್. ಗೈಸ್ ಯಾಕೆ ಬಿಡಲ್ಲ ಅಂದರೆ ಒಂದು ಜಾಸ್ತಿ ಅದು ಬಿಟ್ಬಿಟ್ರೆ ಓಡೋ ಹಾಕ್ತಾನೆ ಗೈಸ್. ಎಲ್ಲೆಲ್ಲ ಓಡೋ ಹಾಕ್ತಾನೆ ಸುಮ್ಮನೆ. ಅದಕ್ಕೆ ಎಷ್ಟು ಬಿಡಲ್ಲ ಜಾಸ್ತಿ. ನಮ್ಮ ಅಮ್ಮ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿತ್ತು. ಒಂದು 4 ಗಂಟೆ 5 ಗಂಟೆ ಕೆಲಸವೇ ಅಂತ ಹೇಳಿತ್ತು. ಬ್ಯಾಂಕಿಗೆ ಏನೋ ಹೋಗ್ಬೇಕು ಅಂತ. ನೋಡಿ ಎಲ್ಲ ಊಟ ಎಲ್ಲೆಲ್ಲ ಕೆಳಗೆ ಕೈತೆ ನೀರು ಅನ್ನ ಸಾಂಬಾರು ತಟ್ಟೆ ಎಲ್ಲ. ಈಗ ನಾನೇ ಇಕ್ಕೊಂಡು ಉಣ್ಬೇಕು ಗೈಸ್. ಈಗ ಮ್ಯಾಲೆ ಎಡಕ್ಕೆ ಹತ್ತಿ ಇಕ್ಕೊಳಕ್ಕಾಗಲ್ಲ ಅಂತ ಕೆಳಗೆ ಇಕ್ಕೋಯ್ತೆ. ಇಕ್ಕೊಂಡು ಊಟ ಮಾಡೋ ಗೈಸ್. ಈಗ ಅದೇ 1-2 ಗಂಟೆ ಐತೆ. ಅದಕ್ಕೆ ಇಕ್ಕೊಂಡು ಊಟ ಮಾಡೋ ಗೈಸ್. ನಾನು ಇಕ್ಕೋಲ್ಲ ನಮ್ಮಮ್ಮ ಕೆಳಗೆ ಗೈಸ್. ಎಲ್ಲ ತಕ್ಕೊಂಡಿದ್ದೀನಿ ಅಲ್ಲಿಂದ. ಈ ತಟ್ಟೆ ಒಳಗೆ ಇಕ್ಕೊಂಬೇಕು. ನೀರು ತಕ್ಕೊಂಡಿದ್ದೀನಿ ಅಲ್ಲಿ ಎಲ್ಲ ತಟ್ಟೆ ಒಳಗೆ ಇಕ್ಕೊಂಡು ಈಚೆಡಿಗೆ ಹೋಗ್ಬೇಕು ಗೈಸ್. ಈಗ ಇದೆಲ್ಲ ಇಕ್ಕೊಂಡಿದ್ದೀನಿ. ಊಟ ಇಕ್ಕೊಂಬಂದೆ ನೋಡಿ. ಇಲ್ಲಿ ಇಕ್ಕೊಂಬಂದೀನಿ ಗೈಸ್. ನಂಗೆ ಚಕ್ ಬಳಕಂಗೆ ಕೊಣಕ್ಕಲ್ಲ. ಇನ್ನು ಕಾಲು ಮಡ್ಚಕ್ಕೆ ಬರಲ್ಲ. ಅಷ್ಟೊಂದು ನೋವುತೈತೆ ಎಲ್ಲರೂ. ಕಾಲು ಮಡ್ಚಕ್ಕಲ್ಲ. ಹಂಗೆ ಊಟ ಮಾಡಬೇಕು. ಕರೆಂಟ್ ಐತಿ. ಟಿ ವಿ ನೋಡ್ಬೇಕು. ಈಗ ಮುಂದೆ ಕುಂತಿದ್ದೀನಿ ಗೈಸ್. ಚೇರ್ ಮೇಲೆ ಹೋಗಬೇಕಾಯ್ತು. ಚೇರ್ ತಗೊಂಬರೋಕ್ಕಾಗಲ್ಲ. ಹಿಂಗೆ ಏನಾರ ಮಾಡಿ ಸಾಹಸ ಮಾಡಿ ಎಲ್ಲ ಸ್ವಿಚ್ಚು ಟಿ ವಿ ಆನ್ ಮಾಡ್ಬೇಕು ಗೈಸ್. ಟಿ ವಿ ಆನ್ ಮಾಡೋದು ಸಿಗ್ತೀನಿ ಗೈಸ್. ಟಿ ವಿ ಆನ್ ಮಾಡಿದೆ ನೋಡಿ. ಟಿ ವಿನ ಆನ್ ಮಾಡಿದೆ. ಊಟನ ಐತೆ. ಇವಾಗ ಚಿಕ್ಕ ಫ್ಯಾನ್ ಹಾಕಿದ್ವಿ ಸೆಕೆ ಆಗ್ತಿ ಅಂತ. ಆ ಫ್ಯಾನ್ ಬೀಸಲ್ಲ ಇಲ್ಲಿವರೆಗೆ. ಮತ್ತು ಊಟ ಮಾಡೋದು ಸಿಗ್ತೀನಿ ಗೈಸ್. ಮಾಡಿ ಬಂದೆ ಗೈಸ್. ಈಗ ಈಚೆಗಡೆ ಕುಂತ್ಕೊಂಡಿದ್ದೀನಿ. ಈಗ ನೋಡಿ ಸಕ್ಕತ್ತು ತಣ್ಣ ಗಾಳಿ ಬೀಸ್ತೈತೆ. ಈಚೆಗಡೆ ಊಟ ಮಾಡಿ ಬಂದು ಈಚೆಗಡೆ ಕುತ್ಕೊಂಡ್ಬಿಟ್ರೆ ಸಾಕು ಗೈಸ್. ಚೆನ್ನಾಗಿರುತ್ತೆ ಒಂಥರ ಊಟ ಮಾಡೋದು. ಇಟ್ಕೊಂಡಾಕಿದ್ದೆ ದಿನ ಬಂದು ಕುತ್ಕೊಂಡ್ಬಿಡ್ತೀನಿ. ನೋಡಿ ಎತ್ತ ನೋಡ್ರು ಮರ ಫುಲ್ ನೋಡಿ ಗೈಸ್. ಫುಲ್ ತಾಟ. ಒಂದು ಸೌಂಡ್ ಇಲ್ಲ, ಏನೂ ಸೌಂಡ್ ಇಲ್ಲ, ಒಂದು ಹೊಗೆ ಇಲ್ಲ, ಏನಂದ್ರೆ ಏನೂ ಇಲ್ಲ ಗೈಸ್. ಫುಲ್ ಪೀಸ್ ಆಗೈತೆ. ಶಾಂತವಾಗಿ ಆರಾಮಾಗಿ ಒಂದು ದಿಂಬಾಕ ಮನಿಕೊಂಬೋದು ಗೈಸ್. ತೋಟದೊಳಗೆ ಬೆಳಿಗ್ಗೆ ಇನ್ನೂ ತೋಟ ಆ ಕಡೆ ಎಲ್ಲ ಐತೆ. ಆ ಕಡೆ ಹೋದ್ರೆ ಇನ್ನೂ ಸೂಪರ್ ಐತೆ ಗೈಸ್. ಇನ್ನೂ ಆ ಕಡೆ ಎಲ್ಲ ನೆಳ್ಳು ಗೈಸ್. ಫುಲ್ ರೆಡಿ ಹೋಗ್ಬಿಟ್ಟು ಚಾಪಿ ಹಾಕಿ ಮೇಸ್ಕೊಂಡು ಮನಿಕೊಂಬಿಟ್ರೆ ಸಖತ್ ನಿದ್ದೆ ಬರುತ್ತೆ. ಇಲ್ಲೇನೇ ಆ ತೋಟದ ಮೇಲೆ ಇನ್ನು ಎಲ್ಲಿ ಬರ್ತವೆ ಗೈಸ್. ಇನ್ನೇನು ಇದು ಬರಲ್ಲ. ಒಂದು ಗಾಡಿ ಎಲ್ಲ ಒಂದು ಅಪ್ಪು ಒಂದೊಂದು ಬಂದು ಹೋಗ್ತವೆ ತೋಟ ಇರೋರು ಅಷ್ಟೇ. ಇಲ್ಲಿ ನಮ್ದು ಒಂದೇ ಮನೆ ಇಲ್ಲ ಗೈಸ್. ಇನ್ನು ಸುತ್ತಲೂ ಆ ಕಡೆ ಒಂದು ಮನೆ ಐತಿ, ಈ ಕಡೆ ಒಂದು ಮನೆ ಐತಿ. ಒಂದು 7 ಮನೆ ಇದೆ ಗೈಸ್ ನಾವು ತೋಟದೊಳಗೆ ಗೈಸ್. ಇನ್ನೂ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಬರೋಲ್ಲ ಗೈಸ್. ಆಮೇಲೆ ಕರೆಂಟ್ ಹೆಂಗೆ ಗೊತ್ತಾ ಗೈಸ್. ಮಳೆ ಬಂದರೆ ಮುಗೀತು ಕರೆಂಟ್ ಡಮ್. ಅಷ್ಟೇ. ಒಂಚೂರು ಮಳೆ ಹೋಗಿದ್ರೆ ರಾತ್ರಿನಾಗ ಬೆಳಗ್ಗೆ ಥರ ಕೊಡೋದೇ ಇಲ್ಲ ಗೈಸ್. ಅಯ್ಯೋ ಏನೋ ನಿದ್ದೆನೇ ಬರಲ್ಲ. ಏನು ಮಾಡೋದು ಗೈಸ್. ಇದೊಂದು ಪ್ರಾಬ್ಲಮ್ ನಮ್ಮೂರಲ್ಲಿ. ಮಳೆಯಿಂದ ಕರೆಂಟ್ ಮಳೆ ಬಂದ್ಬಿಡ್ತಿದ್ರೆ ಮುಗೀತು ಕರೆಂಟ್ ತೆಗೆದ್ರು ಅಂತಾನೆ. ರಾತ್ರಿ ತೆಗೆದ್ಬಿಟ್ರೆ ಒಂದೊಂದ್ಸತಿ ಕೊಡ್ತಾರೆ, ಒಂದೊಂದ್ಸತಿ ಕೊಡೋದೇ ಇಲ್ಲ. ಹಂಗೆ ಮಾಡಿಬಿಡ್ತಾರೆ ಗೈಸ್. ಅಷ್ಟೇ ಸಾಕತ್ತು ತಣ್ಣ ಗಾಳಿ ಬೀಸ್ತೈತಿ. ಗರಿ ಎಲ್ಲ ಅಳ್ಳಾಡ್ತವೆ ಗೈಸ್. ಜೋರಾಗಿ ಗಾಳಿ ಬೀಸ್ತೈತಿ ಗೈಸ್. ಮತ್ತು ಜೋರಾಗಿ ಗಾಳಿ ಬೀಸಿರೆ ಮರ ಎಲ್ಲ ಮುರ್ಕೊಂಡು ಹೋಗ್ತವೆ ಗೈಸ್. ಅಡಿಕೆ ಗಿಡ ಎಲ್ಲ ಒಂದೊಂದು ಹಂಗೆ ಬಿದ್ದೋಗ್ಬಿಡ್ತವೆ. ಜೋರಾಗಿ ಬೀಸಿರೆ ಒಂದೊಂದ್ಸತಿ ಜೋರಾಗಿ ಬೀಸುತ್ತೆ. ಮಳೆ ಬಂದಾಗ ಸಿಕ್ಕಾಪಟ್ಟೆ ಜೋರಾಗಿ ಕಾಯ್ಸ್. ನೋಡಿ ನಮ್ಮ ಅಮ್ಮ ನಿಟ್ರಿಂದ ಬರ್ಬೇಕಾದ್ರೆ ಗೋಬಿ ತಂದುಬಿಟ್ಟೈತಿ ನನಗೋಸ್ಕರ. ಈಗ ಗೋಬಿ ತಿಂದ್ಬಿಟ್ಟು ಸಿಗ್ತೀವಿ. 2000 years later. ಕಚ್ಚರಾಗಿ ಕಚ್ಚು ಅನ್ನ ಕಚ್ಚು ಕಚ್ಚು ಚೂ 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 ಕಚ್ಚ 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 ಗೈಸ್. ನೋಡಿ ಅಲ್ಡೆ ಹಂಗೆ ಆಡ್ತವೆ. ಮಳೆ ಬತ್ತೈತಿ ಗೈಸ್. ಅಲ್ಲಿಯ ತುಂತೂರಿ ಅನ್ನಿತೈತೆ ಅಲ್ಲಿಯ ಮಳೆ ಬರ್ರಾಕಿ. ಏ ಬಾಲ ಕಚ್ಚಂಬಲ್ಲ ಅವನು ಬಾಲಲೇ ಬಾರಲೇ ರಾಕಿ. ಅವನು ಹೋದ ಬಾ ಹೋದ ಬಾ ಹೋಗ್ಬಿಡ ಬಾ ಇಂತಿಗೆ ಬಿಡ ಬಾ ಬಾ ಕುಕ್ಕ ಬೈ ಕುಕ್ಕ ಇಲ್ಲಿ ಗೈಸ್. ಹೆಂಗೆ ಕುಕ್ಕಂತಾನೆ ಕುಕ್ಕಂತಾನೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೋಗ್ಬಿಡ ಬಾರಲ್ಲ ಇಲ್ಲಿ ಕುಕ್ಕ. ಅಲ್ಲಿ ನೋಡಲ್ಲಿ ಕ್ಯಾಮ್ರಾ ನೋಡು. ಕ್ಯಾಮ್ರಾ ನೋಡಲಿ ಕ್ಯಾಮ್ರಾ ನೋಡೋದಿ ಕ್ಯಾಮ್ರಾ ನೋಡೋದಿ. ಅವ್ನ ಜೊತೆ ಜಗಳಾಡಕ್ಕೆ ಹೋಯ್ತೀಯಲ್ಲ. ಅವ್ನು ಕಡಿದ್ರೆ ಹೆಂಗೆ ಮಾಡ್ತೀಯ? ಅವ್ನ ಸತಿ ಬಾಯಿ ಹಾಕಿ ಕಡಿದ್ರಿ ದಬಾರ್ ಅಂತ ಹೆಂಗೆ ಮಾಡ್ತೀಯ? ನಾನು ಇಲ್ದಾಗ ಕಡಿದ್ರಿ ಅವ್ನ ಜೊತೆ ದನ ಆಡ್ದಂಗೆ ಬರ್ತೀಯ. ಅವನು ಅದೇ ದನ ಕಡಿತಾನೆ ಅವನು. ಹಿಂಗೆ ಹೆಂಗೆ ಗೊತ್ತು ನೀನು ಎಮ್ಮೆ ನೀನು
ಮೂತಿ ನೋಡಿ ಹೆಂಗೆ ಮಾಡ್ತೇವೆ ಮೂತಿ ಅಂತ ನೆಕ್ಪ್ರೊಬ್ರು ಶಿವನೊಬ್ಬ ಅವನಿ ನಮ್ಮ ಮನೆಯಲ್ಲಿ ನೋಡಿ ಇವನು ಇಲ್ಲೋಡವು ನಾಯಿ ತಿರಂಗೆ ತಿರುಗ್ತೇನೆ ಒಂದು ನಾಯಿ ಅವ ಅದಕ್ಕೆ ನಾಯಿ ತಿರುಗ डिप्रेशन मैं डिप्रेशन में रहता हूँ हमेशा, अब भी मैं डिप्रेशन में हूँ. ಟಿಕ ತೋರಿಸ್ಕೊಂಡು ಹೋಗ್ತೇವೆ ಮುಚ್ಕೊಂಡು ಹೋಗಲೇ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಮುಂದಿನ ನೋಡಿ ಸಿಗೋರು ಟೇಕ್ ಕೇರ್ ಬಾಯ್ ಗುಡ್ ಬಾಯ್ ಗೈಸ್.